ಸುಂದರ ಹುಡುಗನಂತೆ 60 ವರ್ಷದ ಹೀರೋ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಸಿನಿಮಾ ಹೀರೋಗಳ ಪೈಕಿ ಕೆಲವರು ಮಾತ್ರ ಪ್ರಯೋಗಾತ್ಮಕ ಚಿತ್ರ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತಮಿಳಿನ ವಿಕ್ರಮ್ ಜಿಯಾನ್ ಅಂಥ ಕೆಲವು ನಾಯಕರಲ್ಲಿ ಒಬ್ಬರು. ಅವರು ಒಂದರ ನಂತರ ಒಂದರಂತೆ ವಿಭಿನ್ನ ಪಾತ್ರಗಳು ಹಾಗೆ ಗೆಟಪ್ಗಳೊಂದಿಗೆ ಪ್ರೇಕ್ಷಕರನ್ನ ರಂಜಿಸುತ್ತಾರೆ. ಅದಕ್ಕಾಗಿ ತಮ್ಮ ದೇಹವನ್ನು ಕಠಿಣವಾಗಿ ದಂಡಿಸಿ ಕೆಲಸ ಮಾಡ್ತಾರೆ. ಪಾತ್ರ ಡಿಮ್ಯಾಂಡ್ ಮಾಡಿದರೆ ತೂಕ ಇಳಿಸಿಕೊಳ್ಳೋಕೂ ಸಿದ್ಧ, ಹೆಚ್ಚಿಸಿಕೊಳ್ಳೋಕೂ ಸೈ ಎಂದು ಹೇಳುತ್ತಾರೆ. ವಿಕ್ರಮ್ ಕೆರಿಯರ್ ನೋಡಿದರೆ ಶಿವಪುತ್ರುಡು, ಅಪರಿಚಿತುಡು, ಕೋಬ್ರಾ, ಐ ತಂಗಲನ್ ಇವೆಲ್ಲವೂ ಪ್ರಯೋಗಾತ್ಮಕ ಚಿತ್ರಗಳೇ. ಪ್ರತಿ ಚಿತ್ರದಲ್ಲೂ ಅವರು ವಿಭಿನ್ನ ಪಾತ್ರಗಳನ್ನೇ ನಿರ್ವಹಿಸಿದ್ದಾರೆ. ಅದಕ್ಕಾಗಿ ವಿಕ್ರಮ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಕೋಬ್ರಾ ಚಿತ್ರದಲ್ಲಿ ಅವರು 7 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ದಿಗ್ಭ್ರಮೆ ಮೂಡಿಸಿದ್ದಾರೆ. ಅವರ ಇತ್ತೀಚಿನ ಚಿತ್ರ ತಂಗಿಲನ್, ವೀರಧೀರ, ಶೂರ ಬಾಕ್ಸ್ ಆಫೀಸ್ನಲ್ಲಿ ನಿರಾಶೆಗೊಂಡರೂ ವಿಕ್ರಮ್ ಅವರ ಅಭಿನಯ ಮಾತ್ರ ಸೂಪರ್. ಪ್ರೇಕ್ಷಕರಿಂದ ಉತ್ತಮ ಅಂಕಗಳನ್ನೇ ಗಳಿಸಿದೆ. ಶೀಘ್ರದಲ್ಲೇ 3 ಚಿತ್ರಗಳೊಂದಿಗೆ ಬರುವುದಾಗಿ ವಿಕ್ರಮ್ ಈಗಾಗಲೇ ಘೋಷಿಸಿದ್ದಾರೆ. ಇದನ್ಮಧ್ಯೆ ವಿಕ್ರಮ್ ಇತ್ತೀಚೆಗೆ ತಮ್ಮ ಲುಕ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ರೆಸ್ಟೋರೆಂಟ್ನಲ್ಲಿ ಉಪಹಾರ ಸೇವಿಸ್ತಾ ಇರುವ ವಿಕ್ರಮ್ ಫೋಟೋಗಳು ಇಂಟರ್ನೆಟ್ನಲ್ಲಿ ವೈರಲ್ ಆಗಿವೆ. ಅವುಗಳಲ್ಲಿ ವಿಕ್ರಮ್ ತುಂಬಾ ಯಂಗ್ ಆಗಿ ಕಾಣ್ತಾ ಇದ್ದು ದಟ್ಟವಾದ ತಲೆ ಕೂದಲು ಹೊಂದಿದ್ದಾರೆ. ವಿಕ್ರಮ್ ಅವರಿಗೆ ಈಗ 60 ವರ್ಷ. ಈ ವಯಸ್ಸಿನಲ್ಲಿ ವಿಕ್ರಮ್ ಇಷ್ಟು ಯಂಗ್ ಆಗಿ ಕಾಣಿಸ್ತಾ ಇರೋದು ಆಶ್ಚರ್ಯಕರವಾಗಿದೆ. ವಿಕ್ರಮ್ ಇಷ್ಟು ಯಂಗ್ ಆಗಿ ಕಾಣಿಸಿಕೊಳ್ಳೋದಕ್ಕೆ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಿಸಿಕೊಂಡಿದ್ದಾರೆಯೇ ಎನ್ನುವ ಸುದ್ದಿಗಳು ಕೇಳಿ ಬರ್ತಲೇ ಇದೆ. ವಿದೇಶಗಳಲ್ಲಿ ಮಾಡಿಸಿಕೊಂಡ ಕಾಸ್ಮೆಟಿಕ್ ಚಿಕಿತ್ಸೆಗಳಿಂದಾಗಿ ಅವರು ಇಷ್ಟು ಚಿಕ್ಕವರಾಗಿ ಕಾಣ್ತಿದ್ದಾರೆ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಈ ಬದಲಾವಣೆ ಪ್ರಕೃತಿ ಚಿಕಿತ್ಸೆ ಮತ್ತು ಆರೋಗ್ಯಕರ ಅಭ್ಯಾಸಗಳಿಂದಾಗಿ ಅಂತ ಹೇಳುತ್ತಿದ್ದಾರೆ. ವಿಕ್ರಮ್ ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಆದರೆ ಈ ಕುರಿತ ವದಂತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇವೆ. ಆದರೆ ಯಾರು ಹೇಗಿದ್ರೂ ಜನರಾಡಿಕೊಳ್ಳೋದು ಮಾಮೂಲಿ, ಜನರ ಬಾಯಿ ಮುಚ್ಚೋದು ಉಂಟೆ ಅನ್ನೋದು ಕನ್ನಡದ ಜನಪ್ರಿಯ ತತ್ವ ಪದದ ಸಾಲು. ಸಮಾಜದಲ್ಲಿ ಜನರು ಆಡುವ ಮಾತುಗಳನ್ನು ಅಥವಾ ವಿಮರ್ಶೆಗಳನ್ನು ಸಂಪೂರ್ಣವಾಗಿ ತಡೆಯೋಕೆ ಸಾಧ್ಯವಿಲ್ಲ.